ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಭಿರಾಮಾಯನ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಹರ್ಷಿ ವಾಲ್ಮೀಕಿ ಅವರ ಮಹಾಕಾವ್ಯವಾದ ರಾಮಾಯಣದಲ್ಲಿ ಬರುವ ತ್ರೇತಾಯುಗದ ರಾವಣಾಸುರರ ಪಾತ್ರವನ್ನು ನಿಮ್ಮ ಮುಂದೆ ನಿರ್ವಹಿಸುತ್ತಾ ಇದ್ದೇನೆ ಮತ್ತು ಅವನ ವೇಷ ಧರಿಸಿದ್ದೇನೆ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬೋಧ ರಾವಣ. ಎಲ್ಲಾ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ನನ್ನ ತಂದೆಯವರು ಹೇಳುತ್ತಾರೆ, ಎಲ್ಲಾ ಯುಗಗಳಲ್ಲಿಯೂ ರಾವಣಾಸುರ ಇರುತ್ತಾನೆ ಎಂದು. ರಾವಣಾಸುರ ಒಬ್ಬ ವ್ಯಕ್ತಿಯಲ್ಲ, ಅವನು ಒಳ್ಳೆಯ ಮತ್ತು ಕೆಟ್ಟ ಗುಣಗಳ ಮಿಶ್ರಣ. ಅವನು ನಮ್ಮೆಲ್ಲರಲ್ಲಿಯೂ ನೆಲೆಸಿದ್ದಾನೆ. ನಾನು ರಾವಣ 3.0 ಅಂದರೆ ಕಲಿಯುಗದ ರಾವಣ. ತ್ರೇತಾಯುಗದ ರಾವಣಾಸುರನ ಕೆಟ್ಟ ಗುಣಗಳಿಲ್ಲದವನು ಅಂದರೆ ಶ್ರೀ ಮಹಾದೇವ ಅವರಿಗೆ ಮೋಸ ಮಾಡುವುದಿಲ್ಲ, ಪರಸ್ತ್ರೀ ಮೇಲೆ ವ್ಯಾಮೋಹ ಇಲ್ಲ ಮತ್ತು ನನ್ನ ಆಸೆಗಳಿಗಾಗಿ ನಾನು ನನ್ನವರನ್ನು ಬಲಿ ಕೊಡುವುದಿಲ್ಲ. ಧರ್ಮ ಮಾರ್ಗದಲ್ಲಿ ನಾನು ನನ್ನನ್ನು ಎಲ್ಲಾ ಕೆಲಸಗಳಲ್ಲಿಯೂ ತೊಡಗಿಸಿಕೊಳ್ಳುತ್ತೇನೆ ಮತ್ತು ತ್ರೇತಾಯುಗದ ರಾವಣಾಸುರನ ಒಳ್ಳೆ ಗುಣಗಳನ್ನು ಪಡೆದವನು ಅಂದರೆ ನನ್ನ 10 ತಲೆಗಳು. ನಾನು ಎಲ್ಲಾ ದಿಕ್ಕಲ್ಲಿಯೂ ಒಳ್ಳೆ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ. ಭೂಮಿಯಲ್ಲಿ ಇನ್ನು ತುಂಬಾ ತ್ರೇತಾಯುಗದ ರಾವಣಾಸುರರು ಇದ್ದಾರೆ. ಅವರನ್ನು ಬದಲಾಯಿಸಲು ನಾವು ಮತ್ತೆ ಶ್ರೀ ಮಹಾವಿಷ್ಣು ಅವರಿಗೆ ಕಷ್ಟ ಕೊಡುವುದು ಬೇಡ. ನಾನೇ ಅವರನ್ನು ಅವರ ನಕಾರಾತ್ಮಕ ಸ್ವಭಾವಗಳನ್ನು ಬದಲಾಯಿಸುವಂತೆ ಮಾಡುತ್ತೇನೆ ಮತ್ತು ಮಹಾವಿಷ್ಣುವಿನ ಮೇಲೆ ದೈವತ್ವವನ್ನು ಹೊಂದುವಂತೆ ಮಾಡುತ್ತೇನೆ. ನೆನಪಿಡಿ, ನಾನು ಯಾರು? ತ್ರೇತಾಯುಗದ ರಾವಣಾಸುರ ಅಲ್ಲ, ನಾನು ರಾವಣ 3.0. ಧನ್ಯವಾದಗಳು.